ಹಿಂದೆ ಶಾಸಕರಿಗೆ ನೀಡಿದ ಭರವಸೆಯನ್ನ ಕೊನೆಗೊಳಿಸಿಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಪ್ರತಿ ಶಾಸಕರಿಗೆ 10 ಕೋಟಿ ಅನುದಾನವನ್ನ ಕೊಡೋ ಭರವಸೆಯನ್ನು ಕೊಟ್ಟಿದ್ರು, ಅದನ್ನ ಉಳಿಸ್ಕೊಂಡಿದ್ದು ಈಗ ಬಿಡುಗಡೆ ಮಾಡಿದ್ದಾರೆ 10 ಕೋಟಿ ಅನುದಾನವನ್ನ. ನೂರ 89 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಸಿಎಂ. ಶಾಸಕರಿಗೆ ಕೊಟ್ಟ ಭರವಸೆಯಂತೆ ನಡೆದುಕೊಂಡಿದ್ದಾರೆ, ಉಳಿಸಿಕೊಂಡಿದ್ದಾರೆ ಭರವಸೆಯನ್ನ. 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಬಿಡುಗಡೆಯಾಗಿದೆ. ಶಾಸಕರಿಗೆ ಕೊಟ್ಟ ಭರವಸೆಯನ್ನ ಉಳಿಸಿಕೊಂಡಿದ್ದಾರೆ. ಶಾಸಕರಿಗೆ ಏನು ಅನುದಾನದ ವಿಚಾರದಲ್ಲಿ ಭರವಸೆಯನ್ನು ಕೊಟ್ಟಿದ್ರು ನೋಡಿ. ಅನುದಾನ ಇಲ್ಲ ಅನ್ನೋ ವಿಚಾರಕ್ಕೆ ನಿಜಕ್ಕೂ ಹಿಡಿಶಾಪವನ್ನ ಹಾಕ್ತಾ ಇದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಓಟ್ ಹಾಕದ ಮೇಲೆ ಓಟ್ ಹಾಕಿದ್ಯಾಕೆ, ಗೆಲ್ಲಿಸ್ಕೊಂಡು ಬಂದಿದ್ಯಾಕೆ, ಅವ್ರು ಉದ್ಧಾರ ಆಗ್ಲಿ ಅಂತಲ್ಲ, ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗ್ಲಿ, ನಗರ ಪ್ರದೇಶಗಳು ಉದ್ಧಾರ ಆಗ್ಲಿ ಅಂತ. ಬಟ್ ಅದಾಯ್ತಾ ಅಂತ ಕೇಳಿದಾಗ ಎಲ್ಲೋ ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ಅನುದಾನ ಬಿಡುಗಡೆ ಆಗ್ಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶಾಸಕರು ಈ ಹಿಂದೆ ಕೂಡ ಅದನ್ನ ಚರ್ಚೆ ಮಾಡ್ತಾ ಇದ್ರು. ಆದಷ್ಟು ಬೇಗ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ರು. ಜೊತೆಗೆ ಇಲ್ಲೆಲ್ಲೋ ಅನುದಾನದ ವಿಚಾರ ಅಂತ ಬಂದಾಗ್ಲೂ ಬಣಗಳು ಗುರುತಿಸ್ಕೊಳ್ತಾ ಇತ್ತು. ಅವರಿಗೆ ಅನುದಾನ ಕೊಟ್ರೆ ಇವ್ರಿಗೆ ಸಿಟ್ಟು, ಇವ್ರಿಗೆ ಕೊಟ್ರೆ ಅವ್ರಿಗೆ ಸಿಟ್ಟು ಅಂತ. ಸೊ ಕೊನೆಗೂ ಈಗ 2024-25ನೇ ಸಾಲಿನ ಏನು 5054 ಸಾಲಿನಲ್ಲಿ ರಾಜ್ಯದ ಮಳೆ ಏನು ಜೋರಾಗಿ ಬಂದಿತ್ತು, ಅದರಿಂದ ಪ್ರವಾಹ ಆಗಿತ್ತು. ಸಾಕಷ್ಟು ಗ್ರಾಮೀಣ ರಸ್ತೆ, ಸೇತುವೆ, ಚರಂಡಿ ಇವೆಲ್ಲವೂ ಕೂಡ ಕಾಮಗಾರಿಗಳು ನಿಂತು ಹೋಗಿತ್ತು, ಎಲ್ಲವೂ ಕೊಚ್ಕೊಂಡು ಹೋಗಿತ್ತು ನೀರಲ್ಲಿ. ಸೊ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅನುದಾನ ಕ್ರಿಯೆ ಯೋಜನೆಯನ್ನ ಸಲ್ಲಿಸಿರುವ ಬಗ್ಗೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಇದ್ದೀರಾ. ಅದರಲ್ಲಿ ಆರ್ಥಿಕ ಇಲಾಖೆ ಟಿಪ್ಪಣಿ ದಿನಾಂಕವನ್ನ ಕೂಡ ಹಾಕಿದ್ದಾರೆ. ಅಂದ್ರೆ ಅದರ ಒಂದು ಅಂಕಿ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಬಿಡುಗಡೆಯನ್ನ ಮಾಡಿರೋದು. ಒಂದಷ್ಟು ಷರತ್ತುಗಳನ್ನ ಕೂಡ ಹಾಕಿದ್ದಾರೆ. ಏನು ಈಗಾಗಲೇ ರಾಜ್ಯದ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರವಾರು ಹಂಚಿಕೆಯಾಗಿರುವ ಅನುದಾನಕ್ಕೆ ಆಯಾ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಈ ಕೆಳಗಂಡ ಷರತ್ತಿನೊಂದಿಗೆ ಕ್ರಿಯಾ ಯೋಜನೆಯನ್ನ ವಿಧಾನಸಭಾ ಕ್ಷೇತ್ರವಾರು ಪಡೆದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಕೋರಿಕೆ. ಅಂದ್ರೆ ಈ ಅನುದಾನಕ್ಕೂ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಏನದು ಷರತ್ತುಗಳು ಅಂದ್ರೆ, ಇತ್ತೀಚೆಗೆ ಮಳೆಯಿಂದ ಹಾನಿಗೊಳಗಾದ ರಸ್ತೆ ಅಭಿವೃದ್ಧಿಪಡಿಸಲು ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು. ಈ ಅನುದಾನದಲ್ಲಿ ಸದರಿ ರಸ್ತೆಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ರಸ್ತೆ ಜಾಲದೊಳಗೆ ಇರಬೇಕು, ಅದನ್ನು ಬಿಟ್ಟು ಹೊರ ಹೋಗಬಾರದು ಅಂತ. ಮೇಲಿನಂತೆ ತೆಗೆದುಕೊಳ್ಳಲಾದ ರಸ್ತೆ ಕಾಮಗಾರಿಗಳನ್ನ ಸಣ್ಣ ಸಣ್ಣ ಕಾಮಗಾರಿಗಳಾಗಿ ವಿಭಜಿಸಿ ಅದನ್ನ ತೆಗೆದುಕೊಂಡು ಕಾಮಗಾರಿಯನ್ನ ನಡೆಸಬೇಕು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ DRRP ಪಟ್ಟಿಯಂತೆ ರಸ್ತೆ, ಸೇತುವೆ, ಚರಂಡಿ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಲು ಆದ್ಯತೆಯ ಅನುಸಾರ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸೋದು. ಹಾಗೆ ರಸ್ತೆಯನ್ನ ಆಯ್ಕೆ ಮಾಡುವಾಗ ನ್ಯಾಯಾಲಯ, ಪ್ರಕರಣ, ಲೋಕಾಯುಕ್ತ, ಉಭಯ ವಿಧಾನ ಮಂಡಲಗಳ ವಿವಿಧ ಸಮಿತಿಯಲ್ಲಿ ಅಂದ್ರೆ ಅರ್ಜಿ ಹಾಕ್ತವ್ರನ್ನ ಇತ್ಯರ್ಥಪಡಿಸಲು ಬಾಕಿ ಇರುವ ರಸ್ತೆ, ಸೇತುವೆ ಕಾಮಗಾರಿಯನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ. ಈ ರೀತಿ ಒಂದು 13 ಷರತ್ತುಗಳನ್ನ ಹಾಕಿದ್ದಾರೆ. ಸದರಿ ಅನುದಾನದ ರಸ್ತೆ, ಚರಂಡಿ, ಸೇತುವೆಗಳಿಗೆ ಮಾತ್ರ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಬೇಕು ಅನ್ನೋದಾಗಿರ್ಬೋದು. ಸೊ ಈ ರೀತಿ ನಾನಾ ಷರತ್ತುಗಳನ್ನ ಹಾಕಿ ಈಗ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳು ಏನಿತ್ತು ಅಲ್ಲಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಹಿಂದೆಯಿಂದಲೂ ಕೂಡ ಒಂದು ಆರೋಪ ಇತ್ತು ಸರ್ಕಾರದ ಮೇಲೆ, ಶಾಸಕರಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗದ ಹಿನ್ನೆಲೆ ಅಭಿವೃದ್ಧಿ ಅನ್ನೋದೇ ಕಾಣ್ತಾ ಇಲ್ಲ, ಕುಂಠಿತವಾಗ್ತಾ ಇದೆ ಅಂತ. ಸದ್ಯ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು 10 ಕೋಟಿ ಅನುದಾನ ಪ್ರತಿ ಶಾಸಕರಿಗೆ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಅನುದಾನ ಕೊರತೆ ಆಗ್ತಾ ಇದೆ ಅನ್ನುವಂತ ಆರೋಪ ಇತ್ತು. ಆರೋಪ ಪಕ್ಷದಿಂದಲೂ ಸಹಿತ ಸಾಕಷ್ಟು ಶಾಸಕರು ಕೂಡ
ಅದನ್ನ ತೋರ್ಪಡಿಸಿದ್ರು. ಎಲ್ಲೋ ಒಂದ್ ಕಡೆ ನಮ್ಮ ಗ್ರಾಮೀಣ ಪ್ರದೇಶ ರಸ್ತೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ, ಒಂದು ಚರಂಡಿ ಅಭಿವೃದ್ಧಿ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೇವೆ. ಈ ಗ್ಯಾರಂಟಿಗಳಿಂದ ನಮಗೆ ಅನುದಾನವೂ ಕೂಡ ಕಡಿತ ಆಗ್ತಾ ಇದೆ. ಹಿಂದಿನ ಸರ್ಕಾರದಲ್ಲಿ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇತ್ತು, ಶಾಸಕರಿಗೆ ವಿಶೇಷ ಅನುದಾನ ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಈಗ ನಮ್ಮ ಸರ್ಕಾರದಲ್ಲಿ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥದ್ದು ಹಲವು ಶಾಸಕರು ಕೂಡ ಆರೋಪ ತೋರ್ಪಡಿಸಿದ್ರು, ಬಹಿರಂಗವಾಗಿ ಹೇಳಿಕೆ ಕೂಡ ಕೊಟ್ಟಿದ್ರು. ಮತ್ತೆ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಸಹಿತ ಅವರು ಕೂಡ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಅಭಿವೃದ್ಧಿಯತ್ತ ಇಲ್ಲ, ಎಲ್ಲ ಗ್ಯಾರಂಟಿಗೂ ಕೂಡ ಹಣ ವ್ಯಯ ಆಗ್ತಾ ಇದೆ, ಒಂದು ಅಭಿವೃದ್ಧಿಗೆ ಕೊಡ್ತಾ ಇಲ್ಲ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಮುಂದಿಟ್ಟುಕೊಂಡಿದ್ರು. ಅದರಂತೆ ಎಲ್ಪಿ ಸಭೆಯಲ್ಲೂ ಕೂಡ ಆಡಳಿತಾರೂಢ ಪಕ್ಷದ ಕೂಡ ಈ ಅಳಲನ್ನ ತೋಡ್ಕೊಂಡಿದ್ರು. ಅದು ಹೈಕಮಾಂಡ್ ನಾಯಕ ಕೂಡ ನಿಮಗೆ ಅನುದಾನವನ್ನು ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿದ್ರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕೂಡ ಅಲ್ಲಿ ಕೂಡ ಒಂದು ನಡೆದಂತ ಸಭೆಯಲ್ಲೂ ಕೂಡ ಈ ಒಂದು ಭರವಸೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಮೊನ್ನೆ ನಡೆದಿರ್ತಕ್ಕಂಥ CLP ಸಭೆಯಲ್ಲೂ ಕೂಡ ನಾವು ಅನುದಾನವನ್ನ ಕೊಡ್ತೇವೆ, ಪ್ರತಿ ವಿಧಾನಸಭಾ ಕ್ಷೇತ್ರ ಕೂಡ 10 ಕೋಟಿ ಅನುದಾನ ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಒಪ್ಪಿಕೊಂಡಿದ್ರು ಅನ್ನುವಂಥದ್ದು. ಅದರಂತೆ ಇದೀಗ ಹಣವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ. ಈ ಏನು ಪ್ರತಿ ಶಾಸಕರಿಗೂ ಕೂಡ ಗ್ರಾಮೀಣ ಪ್ರದೇಶದ ಶಾಸಕರಿಗೆ ಒಂದು 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನು ರಸ್ತೆ ಮತ್ತೆ ಒಂದು ಚರಂಡಿ ಆಗಿರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶ ಅಭಿವೃದ್ಧಿಗೆ ಮಾತ್ರ ಇದನ್ನ ಬಳಸಬೇಕು ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು 1890 ಕೋಟಿಗಳನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು 119 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ. ಅಂದ್ರೆ ಈಗಾಗಲೇ ಗ್ರಾಮೀಣ ಒಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ರಸ್ತೆಗಳು ಅದು ಕಳಪೆ ಮಟ್ಟದ ಕಾಮಗಾರಿ ಆಗಿರ್ಬೋದು, ಮತ್ತೆ ಸಾಕಷ್ಟು ಬೇರೆ ಬೇರೆ ಇನ್ನಿತರ ಕಾರಣಗಳಿಂದ ರಸ್ತೆಗಳು ಕೂಡ ಅಭಿವೃದ್ಧಿ ಆಗದೆ ಸಾಕಷ್ಟು ತೊಂದರೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನೋದಾದ್ರೆ ಕೆಲವಷ್ಟು ಅನುದಾನ ಕೂಡ ಸರ್ಕಾರ ಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಕೂಡ 10 ಕೋಟಿ ರೂಪಾಯಿ ಕೊಟ್ಟು ಈಗ ಆದೇಶ ಮಾಡಿರ್ತಕ್ಕಂಥದ್ದು. ಪವಿತ್ರ. ಬಸವರಾಜ್, ಈಗ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ ಏನ್ ಬಿಡುಗಡೆ ಆಗಿದೆಯಲ್ಲ ಈ 1890 ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗ್ಬಿಟ್ಟಿದ್ಯಾ? ಅಂದ್ರೆ ಅವ್ರಗಳಿಗೆ ಈ ಶಾಸಕರಿಗೆ ಸಿಕ್ಕಿದ್ಯಾ ಅಥವಾ ಯಾವಾಗ ಕೈ ಸೇರುತ್ತೆ ಯಾವಾಗಿಂದ ಕಾಮಗಾರಿ ಮಾಡಿ ಅದಕ್ಕೇನಾದ್ರೂ ಇಷ್ಟು ದಿನದ ಒಳಗೆ ಮುಗಿಸಬೇಕು ಅನ್ನುವಂತ ಷರತ್ತು ಹಾಕಿದಾರಾ ಅಂತ? ಪವಿತ್ರ, ಈಗಾಗಲೇ ಆದೇಶ ಆಗಿರ್ತಕ್ಕಂಥದ್ದು, ಆದ್ರೆ ಶಾಸಕರು ಇನ್ನೂ ಕೂಡ ಹಣವನ್ನು ತಲುಪಿಲ್ಲ. ಆದ್ರೆ ಆದೇಶ ಕೂಡ ಆಗಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಮುಖ್ಯ ಕಾರ್ಯದರ್ಶಿಗಳಿಂದಲೂ ಕೂಡ ಅದು ಅಧಿಕೃತವಾಗಿರ್ತಕ್ಕಂಥ ಯೋಜನೆ ಕೂಡ ಇರುತ್ತೆ. ಅದಕ್ಕೆ ಏನ್ ಉಲ್ಲೇಖ ಮಾಡಬೇಕು, ಅದಕ್ಕೆ ಏನ್ ಸಂಬಂಧಪಟ್ಟಂತ ಷರತ್ತುಗಳು ಏನು ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಸ್ಪಷ್ಟವಾಗಿ ಒಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದನ್ನ ಏನ್ ರಸ್ತೆ ಅಭಿವೃದ್ಧಿ ಮಾಡಿದಾರೋ ಅಥವಾ ಚರಂಡಿ ಅಭಿವೃದ್ಧಿ ಮಾಡಿದಾರೋ, ಇತರ ಒಂದು ಗ್ರಾಮಗಳ ಅಭಿವೃದ್ಧಿಗೆ ಅದನ್ನ ತೆಗೆದುಕೊಂಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡಬೇಕು. ಆಯಾ ಸಂಬಂಧಪಟ್ಟಂತ ವಿಧಾನಸಭಾ ಕ್ಷೇತ್ರಗಳು ಕೂಡ ಏನು ಕಂದಾಯ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖ ಕೂಡ ಇರಬೇಕು ಅನ್ನುವಂಥದ್ದು ಅದರಲ್ಲಿ ತಿಳಿಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಈಗ ಆದೇಶ ಆಗಿದೆ, ಅದು ಹಂತ ಹಂತವಾಗಿ ಕೂಡ ಪ್ರತಿ ಶಾಸಕರಿಗೆ ಕೂಡ ಮುಟ್ಟುವಂತ ಪ್ರಯತ್ನ ಕೂಡ ಸರ್ಕಾರ ನಡೆಸಲಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ನಾನು ಹೇಳ್ತಾ ಇದ್ದೆ, ಒಂದಷ್ಟು ಷರತ್ತುಗಳನ್ನ ಹಾಕಿ ಈ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ. ಅದರಲ್ಲಿ ಮತ್ತೊಂದಿಷ್ಟು ಷರತ್ತುಗಳಿದೆ. ಕಾಮಗಾರಿಗಳನ್ನ ಅನಗತ್ಯ ಗುಣವಾಗಿ MGNREJA ಯೋಜನೆಯೊಂದಿಗೆ ಒಗ್ಗೂಡಿಸುವ ಮೂಲಕ ಆಯ್ಕೆ ಮಾಡಬಹುದಾಗಿದೆ. ಆದರೆ ಕ್ರಿಯಾ ಯೋಜನೆಯನ್ನ ತಯಾರಿಸುವಾಗ ಈ ಒಂದು ಮಾರ್ಗಸೂಚಿಯಲ್ಲಿ ರಸ್ತೆ ನಿರ್ವಹಣೆಗಿರುವ ಮಾನದಂಡಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋದು, ಹಾಗೆ PMJSY ಮತ್ತು NGNRY ಕಾರ್ಯಕ್ರಮಗಳ ಅಡಿ ಸಿದ್ಧಪಡಿಸಿ ನಿರ್ವಹಣಾ ಅವಧಿ ಪೂರ್ಣಗೊಂಡು ದುರಸ್ತಿ ಮಾಡಲೇಬೇಕಾದ ರಸ್ತೆಗಳನ್ನ ಆದ್ಯತೆ ಮೇಲೆ ಆಯ್ಕೆ ಮಾಡ್ಕೊಳ್ಳೋದು. ಅಂದ್ರೆ ಯಾವುದೋ ಸರಿ ಇರತ್ ರಸ್ತೆ, ಅಲ್ಲೆಲ್ಲೋ ಒಂದೊಂದು ಚಿಕ್ಕ ಚಿಕ್ಕ ಗುಂಡಿ ಆಗಿರುತ್ತೆ, ಅದನ್ನು ಮುಚ್ಚಿಬಿಟ್ಟು ಅದೇ ಕಾಮಗಾರಿ ಅಂತ ತೋರಿಸೋದಲ್ಲ, ಎಲ್ಲಿ ದುರಸ್ತಿ ಕಾರ್ಯಗಳು ಇದೆ ಅನ್ನೋದನ್ನ ಕೂಲಂಕುಷವಾಗಿ ಪರಿಗಣಿಸಬೇಕು ಅಂತ. ಇನ್ನು ರಸ್ತೆಯನ್ನ ಆಯ್ಕೆ ಮಾಡುವಾಗ ತುಂಡು ಗುತ್ತಿಗೆ ನೀಡಲೆಂದೇ ಕಾಮಗಾರಿಯನ್ನ 5 ಲಕ್ಷಕ್ಕಿಂತ ಕಡಿಮೆ ಮೊತ್ತಕ್ಕೆ ಸೀಮಿತಗೊಳಿಸಿ ಕಾಮಗಾರಿಗಳನ್ನ ಆಯ್ಕೆ ಮಾಡುವಂತಿಲ್ಲ. ಒಮ್ಮೆ ಎಲ್ಲಾದ್ರೂ ಹೊಸದಾಗಿ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡಿದಲ್ಲಿ ಸದರಿ ಆಯ್ಕೆ ಮಾಡಿದ ರಸ್ತೆಯು DRRPಯಲ್ಲಿದ್ದು ಹಾಗೂ ಪ್ರಮುಖ ಗ್ರಾಮೀಣ ರಸ್ತೆಯಾಗಿದ್ದು ಸದರಿ ರಸ್ತೆಯು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಹಾಗೆ ಮಾರುಕಟ್ಟೆ, ಶೈಕ್ಷಣಿಕ ಸಂಸ್ಥೆಯನ್ನ ತನ್ನ ವ್ಯಾಪ್ತಿಯ ಪ್ರಮುಖ ಪ್ರವಾಸಿ ಕೇಂದ್ರಗಳನ್ನು ಸಂಪರ್ಕಿಸುವಂತಹ ರಸ್ತೆಗಳಾಗಿರಬೇಕು. ಆಯ್ಕೆ ಮಾಡುವ ರಸ್ತೆಗಳು ಅಥವಾ ಡಾಂಬರ್, ಸಿಸಿ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವುದು ಕಡ್ಡಾಯ. ಇನ್ನು ಮಣ್ಣಿನ ಅಥವಾ ಜಲ್ಲಿ ರಸ್ತೆ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂತೆ
ಇಲ್ಲ ಅಂತ ಹಾಕಿದ್ದಾರೆ. ಜೊತೆಗೆ 5 ಲಕ್ಷ ಮತ್ತು ಅದಕ್ಕಿಂತ ಕಡಿಮೆ ಮೊತ್ತದ ಕಾಮಗಾರಿಗಳನ್ನ ನೀವು ತೆಗೆದುಕೊಳ್ಬೇಕು ಅಂತ ಒಂದಷ್ಟು ಲಿಮಿಟ್ಸ್ ಗಳನ್ನ ಹಾಕಿದ್ದಾರೆ. ಇದು ಬಿಡುಗಡೆ ಆಗಿರುವುದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ. ಕೆ ದೇವರಾಜ್.